ಮಾರ್ಚ್ 18ಗೆ ಇನ್ನೇನು ಲಿಮಿಟೆಡ್ ಟೈಮ್ ಮಾತ್ರ ಉಳಿದಿದೆ. ಹೇಗೆ ದ ಬಿಗ್ಗೆಸ್ಟ್ ಕಮ್ ಬ್ಯಾಕ್ ಮಾಡಬೇಕು, ನೆಕ್ಸ್ಟ್ 30 ಡೇಸ್ ಡಿಸಪಿಯರ್ ಆಗಿ ಅಂತ ಹೇಳ್ತಾ ಇದ್ದೇನೆ. ಯಾವ ರೀತಿಯ ಡಿಸಪಿಯರೆನ್ಸ್ ಅದು, ಯಾವ ರೀತಿಯ ಕಮ್ ಬ್ಯಾಕ್ ಮಾಡಬೇಕು, ಸ್ಟೆಪ್ ವೈಸ್ ಹೇಳ್ತೇನೆ. ಲೆಟ್ಸ್ ಮೇಕ್ ಅ ಕಮ್ ಬ್ಯಾಕ್. ಫಸ್ಟ್, ಸೆಟ್ ಯುವರ್ ಗೋಲ್ಸ್. ಡಿಫೈನ್ ಕ್ಲಿಯರ್ ಅಕಾಡೆಮಿಕ್ ಗೋಲ್ಸ್. ನೀವು ನಿಮ್ಮ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಇರುವಂತಹ ಎಕ್ಸಾಮ್ಗೆ ಏನು ಗೋಲ್ಸ್ ಅನ್ನ ಸೆಟ್ ಮಾಡಿದ್ದೀರಾ? ಫಾರ್ ಎಕ್ಸಾಂಪಲ್, ನಾನು 10th ಅಲ್ಲಿ ಇದ್ದಾಗ ಎಷ್ಟು ಟೋಟಲ್ 625 ಮಾರ್ಕ್ಸ್ಗೆ 600 ಮಾರ್ಕ್ಸ್ನ ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ದೆ. ನೀವು ಇದೇ ರೀತಿ ಮಾರ್ಕ್ಸ್ಗಳ ಗೋಲ್ ಅನ್ನ ಸೆಟ್ ಮಾಡಿದ್ದೀರೋ, ಅಥವಾ 90% 95% ಯಾವುದೋ ಒಂದು ಗೋಲ್ ಅನ್ನ ಸೆಟ್ ಮಾಡಿರ್ತೀರಾ, ಅದನ್ನ ಕಮೆಂಟ್ ನಲ್ಲಿ ತಿಳಿಸಿ. ವೆರಿ ಇಂಪಾರ್ಟೆಂಟು. ನಾವು ಗೋಲ್ ಇಲ್ಲದೆ ಹೋದ್ರೆ ಏನು ಇಂಪಾರ್ಟೆಂಟ್ ಗೊತ್ತೇ ಆಗಲ್ಲ ನಮಗೆ. ಯಾವಾಗ ಮುಂದೆ ಒಂದು ಗುರಿ ಅಥವಾ ಗೋಲ್ ಅನ್ನೋದಿರುತ್ತೋ ಆವಾಗ ಅದೇ ನಮ್ಮನ್ನ ಮೋಟಿವೇಟ್ ಮಾಡತ್ತೆ, ಅದೇ ನಮ್ಮನ್ನ ಸೀರಿಯಸ್ನೆಸ್ ಅನ್ನ ತರುತ್ತೆ. ಹೀಗಾಗಿ ನಿಮ್ಮ ಗೋಲ್ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಬ್ರೇಕ್ ದೆಮ್ ಇಂಟು ವೀಕ್ಲಿ ವಿನ್ಸ್. 600 ಮಾರ್ಕ್ಸ್ ತಗೊಳ್ಬೇಕು ಅಂದ್ರೆ ಯಾವ ಸಬ್ಜೆಕ್ಟ್ಸ್ ಅಲ್ಲಿ ವೀಕ್ ಇದ್ದೇನೆ ಅನ್ನೋದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಯಾಕಂದ್ರೆ 600 ಈಸಿ ಆಗಿ ಬರಲ್ಲ. ಎಲ್ಲಾ ಸಬ್ಜೆಕ್ಟ್ಸ್ಗಳನ್ನು ಸಹ ನಾನು ಈಕ್ವಲ್ ಆಗಿ ಬೆಸ್ಟ್ ಆಗಿ ಕೊಡಬೇಕಾಗತ್ತೆ. ಹೀಗಾಗಿ ವೀಕ್ಲಿ ವಿನ್ಸ್ ಅಲ್ಲಿ ಅವುಗಳನ್ನ ಡಿವೈಡ್ ಮಾಡಿ. ಸಿಂಪಲ್ ಆಗಿ ಹೇಳ್ತೇನೆ, ಸೋಷಿಯಲ್ ಸೈನ್ಸ್ ಅಲ್ಲಿ ಹಿಸ್ಟ್ರಿ ಪಾರ್ಟ್ 1 ಪಾರ್ಟ್ 2 ಕೂಡಿ 9 ಚಾಪ್ಟರ್ಸ್ ಇದೆ. ಈ 9 ಚಾಪ್ಟರ್ಸ್ಗಳನ್ನ ಬರುವಂತಹ ವೀಕ್ನಲ್ಲಿ ಮುಗಿಸ್ತೇನೆ. ಇದು ನನ್ನ ವೀಕ್ಲಿ ಗೋಲ್ ಆಗಿರತ್ತೆ. ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ಒಂದು ದೊಡ್ಡ ಗೋಲ್ ಇದೆ, ಅದನ್ನ ನಾವು ಬ್ರೇಕ್ ಡೌನ್ ಮಾಡ್ತಾ ಇದ್ದೇವೆ ಸ್ಮಾಲ್ ಚಂಕ್ಸ್ಗಳಲ್ಲಿ. ಆವಾಗ ನಾವು ಅದನ್ನ ಅಚೀವ್ ಮಾಡಿದಾಗ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ, ನಮಗೆ ಮೋಟಿವೇಶನ್ ಬರುತ್ತೆ. ಲೆಟ್ಸ್ ಡೂ ಇಟ್. ಫೋಕಸ್ ಆನ್ ವೀಕ್ನೆಸಸ್. ಯಾವುದು ವೀಕ್ ಸಬ್ಜೆಕ್ಟ್ಸ್ಗಳಿವೆಯೋ ಅವುಗಳನ್ನ ನೀವು ಪ್ರಯೋರಿಟೈಸ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ವೀಕ್ ಸಬ್ಜೆಕ್ಟ್ಸ್ಗಳನ್ನ ಡಿಫಿಕಲ್ಟ್ ಇದೆ, ನನ್ನ ಹತ್ರ ಆಗಲ್ಲ ಅಂದ್ರೆ ಆಗೋದೇ ಇಲ್ಲ. ಅದೇ ಯಾವಾಗ ವೀಕ್ ಸಬ್ಜೆಕ್ಟ್ಸ್ಗಳಿಗೆ ಎಕ್ಸ್ಟ್ರಾ ಟೈಮನ್ನು ಸ್ಪೆಂಡ್ ಮಾಡ್ತೀರೋ, ಯಾವುದನ್ನ ನೀವು ಕರೆಕ್ಟಾಗಿ ಓದ್ತೀರೋ ಆವಾಗ ನೀವು ಮುಂದೆ ಬರ್ತೀರಾ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ವೀಕ್ ಸಬ್ಜೆಕ್ಟ್ಸ್ಗಳನ್ನ ಪ್ರಯೋರಿಟೈಸ್ ಮಾಡಿ, ಹಾಗೆ ಯಾವುದು ನಿಮಗೆ ಈಸಿ ಆಗಿದೆ ಅವುಗಳಿಗೂ ಸಹ ಈಕ್ವಲ್ ಇಂಟರ್ವಲ್ಸ್ಗಳಲ್ಲಿ ರಿವೈಸ್ ಮಾಡೋದನ್ನ ಮರಿಬೇಡಿ. ಸಾಲ್ವ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್. ಎವ್ರಿ ಡೇ ನೀವು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. ನಿಮಗೆ ಕೊನೆಗೆ ಎಕ್ಸಾಮ್ನಲ್ಲಿ ಬರೀಬೇಕಾಗಿರುತ್ತೆ. ಆ ಬರೆಯೋದು ಹೇಗೆ ಬರುತ್ತೆ? ಪ್ರಾಕ್ಟೀಸ್ನಿಂದ ಬರುತ್ತೆ. ಆ ಪ್ರಾಕ್ಟೀಸ್ ಯಾವಾಗ ಆಗತ್ತೆ? ಯಾವಾಗ ನೀವು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀರೋ ಆವಾಗ ಆಗತ್ತೆ. ಹೀಗಾಗಿ ಕ್ವಶನ್ಸ್ಗಳನ್ನ ಎವ್ರಿ ಡೇ ಸಾಲ್ವ್ ಮಾಡಿ. ಪ್ರೋಗ್ರೆಸ್ ಅನ್ನ ಟ್ರ್ಯಾಕ್ ಮಾಡಿ. ಇವತ್ತು 15 ಕ್ವಶನ್ಸ್ ಅನ್ನ ಮಾಡಿದೆ, ನಾಳೆ ಎಷ್ಟು ಮಾಡಿದ್ದೇನೆ, ನಿನ್ನೆ ಎಷ್ಟು ಮಾಡ್ಬೋದಾಗಿತ್ತು, ಎಕ್ಸ್ಟ್ರಾ ಮಾಡ್ಬೋದಾಗಿತ್ತಾ? ಈ ರೀತಿ ನಿಮ್ಮನ್ನೇ ನೀವು ಪ್ರಶ್ನಿಸ್ಕೊಳ್ಳಿ. ವೀಕ್ನೆಸಸ್ಗಳನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ. ಬೇಸಿಕ್ ಫಂಡ ಇಲ್ಲಿ ತನಕ. ವೀಕ್ ಇದ್ದೀರಾ ಅಂದ್ರೆ ಅದ್ರ ಮೇಲೆ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು, ಅದನ್ನ ಪ್ರಯೋರಿಟೈಸ್ ಮಾಡಬೇಕು. ಹಾಗೆ ಪ್ರಯೋರಿಟೈಸ್ ಜೊತೆಗೆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಾವು ತೆಗಿಬೇಕಾಗತ್ತೆ. ಟೈಮ್ ಮ್ಯಾನೇಜ್ಮೆಂಟ್, ಪ್ಲಾನ್ ಸ್ಟಡಿ ಬ್ಲಾಕ್ಸ್. ಸರ್, ನನ್ನ ಹತ್ರ 5 ತಾಸು ಓದ್ಲಿಕ್ಕೆ ಆಗ್ತಾ ಇಲ್ಲ. ಆ 5 ತಾಸು ಬೇಡ, ಬೆಳಿಗ್ಗೆ ನಾವು 1 ಅವರ್ ಕೂತ್ಕೋಣ. ಈ 1 ಅವರ್ನಲ್ಲಿ 45 ಮಿನಿಟ್ಸ್ ಸ್ಟಡಿ, 15 ಮಿನಿಟ್ಸ್ ರಿವಿಷನ್ ಮಾಡೋಣ. ಈವ್ನಿಂಗ್ 2 ಅವರ್ ಕೂತ್ಕೋಣ. ಅದರಲ್ಲಿ 1 ಅವರ್ ನಾವು ಬರೀ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾವು ಸ್ಟಡಿ ಬ್ಲಾಕ್ಸ್ಗಳಲ್ಲಿ ಡಿವೈಡ್ ಮಾಡೋಣ. ಒಂದೇ ಸಲ 3 ತಾಸು ಓದ್ತೇನೆ, 5 ತಾಸು ಓದ್ತೇನೆ ಅಂದ್ರೆ ಆಗಲ್ಲ. ಅದೇ 1 ತಾಸು ಓದ್ತೇನೆ ನಾನೀಗ, ಅದಾದ್ಮೇಲೆ ಅರ್ಧ ತಾಸು ಬ್ರೇಕ್ ತಗೊಂಡು ಮತ್ತೊಂದು ತಾಸು ಓದ್ತೇನೆ. ಈ ರೀತಿಯ ಮೈಂಡ್ ಸೆಟ್ ಅನ್ನ ಇಟ್ಕೊಳ್ಳಿ. ನಿಮ್ಮ ಸ್ಟಡಿ ಇರ್ಬೋದು, ಬ್ರೇಕ್ಸು, ಸ್ಲೀಪು ಎಲ್ಲಗಳನ್ನು ಬ್ಯಾಲೆನ್ಸ್ ಮಾಡಿ. 30 ಡೇಸ್ ಅಂದ ಕೂಡಲೇ
ದೊಡ್ಡ ಟೈಮ್ ಅನಿಸ್ಬೋದು. ಹೀಗಾಗಿ ಹೆಲ್ತ್ ಇಂಪಾರ್ಟೆಂಟು. ಯಾವಾಗ ನಮ್ಮ ಸ್ಲೀಪ್ ಶೆಡ್ಯೂಲ್ ಕರೆಕ್ಟ್ ಆಗಿದ್ದಾಗ, ನಮ್ಮ ಸ್ಲೀಪೇ ಸೈಕಲೇ ಕರೆಕ್ಟ್ ಆಗಿಲ್ಲ ಅಂದರೆ ಪೂರ್ತಿ ದಿನ ಡಲ್ ಆಗಿದ್ಬಿಡ್ತೇವೆ. ಹೀಗಾಗಿ ಅಟ್ಲೀಸ್ಟ್ 7 hours ಮಲಗೋದನ್ನು ಮರಿಬೇಡಿ. 1 hour ಓದಿದಾದ್ಮೇಲೆ 15 ಮಿನಿಟ್ಸ್ನ ಬ್ರೇಕನ್ನು ತಗೊಳ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಮಾಕ್ ಟೆಸ್ಟ್ ಅಂಡ್ ಫೀಡ್ಬ್ಯಾಕ್. ವೀಕ್ಲಿ ಮಾಕ್ ಟೆಸ್ಟ್ಗಳನ್ನ ತೆಗೆದುಕೊಳ್ಳಿ. ಹಾಗಂದ್ರೆ ಏನು? ಸಿಂಪಲ್. ನಿಮ್ಮ ಹತ್ರ ಮಾಡೆಲ್ ಪೇಪರ್ಸ್ಗಳಿರ್ಬಹುದು, ಪ್ರೀವಿಯಸ್ ಇಯರ್ಸ್ನ ಕ್ವಶನ್ ಪೇಪರ್ಸ್ಗಳಿರ್ಬಹುದು. ಅದನ್ನ ಇಟ್ಕೊಂಡು ನೀವು ಆನ್ಸರ್ ಶೀಟ್ನಲ್ಲಿ ಹೇಗೆ ಬರೀತೀರೋ ಹಾಗೆ ಬರಿತಾ ಹೋಗಿ. 3 hour ಪ್ರಾಪರ್ 3 hour ಪ್ರಾಕ್ಟೀಸ್ ಮಾಡಿ. ಆವಾಗ ನಿಮಗೆ ಗೊತ್ತಾಗತ್ತೆ ಎಲ್ಲಿ ನಾನು ಇಂಪ್ರೂವ್ಮೆಂಟ್ ಆಗಬೇಕು, ಎಲ್ಲಿ ನನ್ನ ಮಿಸ್ಟೇಕ್ಸ್ಗಳಾಗ್ತಾ ಇವೆ, ಎಲ್ಲಿ ಟೈಮ್ ಹೋಗ್ತಾ ಇದೆ, ಏನನ್ನ ನಾನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ ಆಗಿದೆ. 10 star ಸ್ಟೆಪ್ ಅಂತ ಹೇಳಿದ್ರು ಸಹ ತಪ್ಪಾಗಲ್ಲ. ಕ್ವಿಕ್ ರಿವಿಷನ್ ವೆರಿ ವೆರಿ ಇಂಪಾರ್ಟೆಂಟು. ಡೈಲಿ ಶಾರ್ಟ್ ಬರ್ಸ್ಟ್ ಆಫ್ ಕೀ ಕಾನ್ಸೆಪ್ಟ್ ರಿವ್ಯೂ. ದಿನಕ್ಕೆ ಅಟ್ಲೀಸ್ಟ್ 30 minutes ಆದರೂ ರಿವಿಷನ್ ಮಾಡೋದನ್ನ ಮರಿಬೇಡಿ. ಸಮರೀಸ್ ಇರಬಹುದು, ನಿಮ್ಮ ನೋಟ್ಸ್ಗಳಿರಬಹುದು, ಇವುಗಳನ್ನೆಲ್ಲ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ಪ್ರತಿಯೊಂದು ಚಾಪ್ಟರ್ಸ್ಗೂ ನೋಟ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದೇವೆ. ಅದು ನಿಮಗೆ ಸಮರೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮೈಂಡ್ ಮ್ಯಾಪ್ಸ್ಗಳನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸೋಷಿಯಲ್ ಸೈನ್ಸ್ನ ಇಯರ್ಸ್ ಇರಬಹುದು, ಡಯಾಗ್ರಾಮ್ಸ್ ಇರಬಹುದು, ಇವುಗಳನ್ನೆಲ್ಲ ಆದಷ್ಟು ಹೇಗೆ ಈಸಿ ವೇದಲ್ಲಿ ರಿಮೆಂಬರ್ ಮಾಡ್ಕೊಳ್ಬಹುದು. ಮ್ಯಾಥ್ಸಿನ ಫಾರ್ಮುಲಾಸ್ ಇರ್ಬೋದು, ಫಿಸಿಕ್ಸ್ನ ಫಾರ್ಮುಲಾಸ್ ಇರ್ಬೋದು, ಹೇಗೆ ನಾನು ರಿಮೆಂಬರ್ ಮಾಡ್ಕೊಳ್ಬಹುದು ಅಂತ ಮೈಂಡ್ ಮ್ಯಾಪಿನ ಮುಖಾಂತರ ತಿಳ್ಕೊಳ್ಳಿ. ಸೊ ಸ್ಟೇ ಪಾಸಿಟಿವ್. ನಿಮ್ಮ ಸಕ್ಸಸ್ ಅನ್ನ ಆದಷ್ಟು ನೀವು ನಿಮ್ಮ ಮೈಂಡಲ್ಲೇ ತಿಳ್ಕೊಳ್ತಾ ಇರಿ. ಆಗತ್ತೆ ನಾನು ಸಹ ಅಷ್ಟೇ ಟಾಪರ್ ಆಗ್ತೇನೆ, 90+ ಸ್ಕೋರ್ ಮಾಡ್ತೇನೆ, ಎಲ್ಲರೂ ನನ್ನನ್ನು ಪ್ರೇಸ್ ಮಾಡ್ತಾರೆ ಅಂತ ಸಕ್ಸಸ್ ಅನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಸ್ಮಾಲ್ ವಿಕ್ಟ್ರೀಸ್ಗಳನ್ನ ಸೆಲೆಬ್ರೇಟ್ ಮಾಡಿ. ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ವೀಕ್ಲಿ ವಿನ್ಸ್ಗಳಲ್ಲಿ ಡಿವೈಡ್ ಮಾಡಿ ಅಂತ. ವೀಕ್ಲಿ ನೀವು ನಿಮ್ಮ ಗೋಲ್ಸನ್ನು ಅಚೀವ್ ಮಾಡಿದ್ದೀರಾ ಅಂದಮೇಲೆ ಅದನ್ನು ಸ್ಮಾಲ್ ವಿಕ್ಟ್ರಿ ಅಂತ ಸೆಲೆಬ್ರೇಟ್ ಮಾಡಿ. ಒಂದು ಚಾಕ್ಲೇಟ್ ತಿನ್ನೋದಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿಯ ಜೊತೆ ಕೂತು ಒಂದು ಮೂವಿ ನೋಡೋದಿರಬಹುದು. ಈ ರೀತಿಯ ವಿಕ್ಟ್ರಿಗಳಲ್ಲಿ ಇದನ್ನು ನೀವು ಕಾಣಬಹುದು. ಹೆಲ್ತು ಮ್ಯಾಟ್ರ್ ಆಗತ್ತೆ. ಸ್ಲೀಪ್ ವೆಲ್, 7 hour ನಿದ್ದೆ ಮಾಡಲೇಬೇಕು. ಈಟ್ ರೈಟ್, ಆದಷ್ಟು ಜಂಕ್ ಫುಡ್ಡನ್ನು ಕಡಿಮೆ ಮಾಡಿ. ಸ್ಟೇ ಆಕ್ಟಿವ್. ಹೇಗೆ ಆಕ್ಟಿವ್ ಆಗಿರ್ಬೋದು? ಆದಷ್ಟು ನಾವು ಯಾವುದು ಮೈಂಡನ್ನು ಡ್ರೈನ್ ಮಾಡುತ್ತೋ ಅಂತಹ ಯೋಚನೆಗಳನ್ನ ಮಾಡದೇ ಇರೋದು. ಅನ್ವಾಂಟೆಡ್ ಚಾಟಿಂಗು ಮೆಸೇಜಿಂಗನ್ನು ಕಡಿಮೆ ಮಾಡೋದು. ಅನ್ವಾಂಟೆಡ್ ರೀಲ್ ಸ್ಕ್ರೋಲಿಂಗನ್ನು ಕಡಿಮೆ ಮಾಡೋದು. ನಾವು ಓದ್ಲಿಕ್ಕೆ ಬಂದಿದ್ದೇವೆ ಅಂದರೆ ಪರೀಕ್ಷೆ ಯೂಟ್ಯೂಬ್ ಚಾನಲಲ್ಲಿ ಬರೀ ಓದೋದ್ರಲ್ಲೇ ಕಾನ್ಸಂಟ್ರೇಟ್ ಮಾಡೋದು. ಇದು ಇಂಪಾರ್ಟೆಂಟ್ ಆಗಿರುವಂತಹದ್ದು. ಫೈನಲ್ ಪುಷ್. ಕನ್ಸಿಸ್ಟೆನ್ಸಿ ಅಂದರೆ ಸಕ್ಸಸ್ಸು. ಒಂದಿನ ಮಾಡ್ತೀರಾ, ನೆಕ್ಸ್ಟ್ ಡೇ ಯು ಟರ್ನ್ ಅಪ್ ಆ್ಯಂಡ್ ಡೂ ಇಟ್. 30 days ಇದನ್ನು ಫಾಲೋ ಮಾಡಿ. 3 hours ನಾನು 30 days ಕಂಟಿನ್ಯೂಸ್ ಆಗಿ ಓದ್ತೇನೆ ಅಂತ ಹೇಳಿ. ಸೊ ಯು ಹ್ಯಾವ್ ಗಾಟ್ ದಿಸ್, ಮೇಕ್ ಇಟ್ ಕೌಂಟ್. ಇನ್ನೂ ಅಪರ್ಚುನಿಟಿ ಇದೆ, ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. 30 days ಡಿಸಪಿಯರ್ ಅಂತ ನಾನು ಏನು ಹೇಳಿದ್ದು? ಯಾವ ರೀತಿಯ ಡಿಸಪಿಯರ್? ನೀವು ನಿಮ್ಮ ಅನ್ವಾಂಟೆಡ್ ಥಾಟ್ಸ್ಗಳಿಂದ, ಅನ್ವಾಂಟೆಡ್ ರೀಲ್ ಸ್ಕ್ರೋಲಿಂಗ್ಗಳಿಂದ, ಅನ್ವಾಂಟೆಡ್ ಸೀರೀಸು, ಅನ್ವಾಂಟೆಡ್ ಮೂವೀಸ್ಗಳಿಂದ ಡಿಸಪಿಯರ್ ಆಗೋದು. ಎಲ್ಲಿ ಅಪಿಯರ್ ಆಗಬೇಕು? ಸ್ಟಡಿ, ಪ್ರಾಕ್ಟೀಸ್, ಸಾಲ್ವಿಂಗ್, ಇದರಲ್ಲಿ ನೀವು ಅಪಿಯರ್ ಆಗಬೇಕು. ಅಪಿಯರ್ ಆಗ್ತೀರಾ ತಾನೆ? ಎಲ್ಲರೂ ಸಹ ನನ್ನ ಜೊತೆಗಿದ್ರೆ ಡಿಸಪಿಯರ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನಗೂ ಸಹ ಅರ್ಥ ಆಗತ್ತೆ ಯು ಆರ್ ಈಕ್ವಲಿ ಆಕ್ಟಿವ್ ಅಂಡ್ ರೆಡಿ ಟು ಡೂ ದಿಸ್ ಫೈನಲ್ ಪುಷ್. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಟೇಕ್ ಕೇರ್. ಥ್ಯಾಂಕ್ ಯು.